ಇಷ್ಟೆಲ್ಲ ಆದ ಸಮಸ್ಯೆ ಇರುವುದು ತಪ್ಪಲ್ಲ, ಸಮಸ್ಯೆಗೆ ಪರಿಹಾರ ಸಿಗದಿರುವುದು ತಪ್ಪು. ಅನ್ಸಾಲ್ವ್ಡ್ ಪ್ರಾಬ್ಲಮ್ಸ್ ಅಂತ ನಾವೇನು ಹೇಳ್ತೀವಿ, ಬಾಗಲಕೋಟೆಯಲ್ಲಿ ಸಮಸ್ಯೆಗಳಿಗೆ ಪರಿಹಾರನೇ ಸಿಗ್ತಾ ಇಲ್ಲ ಅನ್ನುವ ಕೂಗು ಬಾಗಲಕೋಟೆಯ ಜನರಲ್ಲಿದೆ. ಪರಿಹಾರ ಹಲವಾರು ವಿಚಾರಗಳಲ್ಲಿ ಆಗಿದೆ, ಆದಾಗ ಇನ್ನೂ ಆಗಬೇಕಾದದ್ದು ತುಂಬ ಇದೆ. ಉದಾಹರಣೆಗೆ ತಗೊಳ್ಳಿ, ಮುಳುಗಡೆದೆಲ್ಲೋ ಅನ್ಸೈಂಟಿಫಿಕ್ ಆಗಿ ವರ್ಕ್ಗಳು ಆಗೋಗ್ಬಿಡ್ತಿಲ್ಲ. ನೋಡಿ, ನಾನು ರೈತರು ಇಲ್ಲಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ರು. ತತ್ಕ್ಷಣ ಮುಖ್ಯಮಂತ್ರಿಗಳ ಕರ್ಕೊಂಡೋಗಿ ಅವ್ರ ಜೊತೆ ಮೀಟಿಂಗ್ ಮಾಡಿ ಅವ್ರ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥದ್ದು, ಪರಿಹರಿಸ್ತೀನಿ ಅಂತಕ್ಕಂಥ ಭರವಸೆನ ಕೊಟ್ಟಂಥದ್ದು. ಅದ್ರ ಜೊತೆಗೆ ನಿನ್ನೆ ಮೀಟಿಂಗ್ನಲ್ಲಿ ಇಮಿಡಿಯೇಟ್ ಕ್ಯಾಬಿನೆಟ್ ತೆಗೆದುಕೊಂಡು ಬರ್ರಿ ಅಂತ ಹೇಳ್ತಕ್ಕಂಥದ್ದು. ಬೋರ್ಡ್ ಮೀಟಿಂಗ್ದಲ್ಲಿ ಇಮಿಡಿಯೇಟ್ ಅಧಿಕಾರಿಗಳಿಗೆ ಹೇಳಿದ್ದಾರೆ. ನಾನು ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಇದು ಬಜೆಟ್ ಪೂರ್ವವಾಗಿ ನೀವು ಕ್ಯಾಬಿನೆಟ್ ತರಬೇಕು, ಬಜೆಟ್ದಲ್ಲಿ ನಮಗೆ ಹಣದ ಅನುಕೂಲಗಳನ್ನ ಹೇಳಬೇಕಾಗ್ತದೆ, ಮುಖ್ಯಮಂತ್ರಿಗಳ ಗಮನದಲ್ಲಿದೆ ಅಂತಕ್ಕಂಥದ್ದನ್ನ. ಅದು ನನ್ನ ತಿಳಿದ ಹಾಗೆ ಯಾವುದೇ ಪರಿಸ್ಥಿತಿಯಲ್ಲಿ ಉದಿಯಿಲ್ಲ. ಬಜೆಟ್ಗಿಂತ ಮುಂಚೆನೇ ಕ್ಯಾಬಿನೆಟ್ಗೂ ಬರುತ್ತೆ. ಬಜೆಟ್ನಲ್ಲಿ ನಮ್ಮ ರೈತರಿಗೆ ಒಂದು ಒಳ್ಳೆಯ ಸುದ್ದಿ ಕೊಡ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರತಕ್ಕಂಥ ಭರವಸೆ ಇದೆ. ಅದರ ಜೊತೆಗೆ ನನ್ನ ಹಾಗೂ ನನ್ನ ಜಿಲ್ಲೆಯ ಎಲ್ಲ ಶಾಸಕರ ಒಂದು ಒತ್ತಾಯ ಹಾಗೂ ಒತ್ತಡನೂ ಇದೆ. ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತಕ್ಕಂಥ ಭರವಸೆ ಹೊಂದೋದು. ವ್ಯವಹಾರಗಳನ್ನು ನೋಡಿದರೆ ಎರಡು ರೀತಿಯ ವ್ಯವಹಾರ ಇಲ್ಲಿ ನಡೀತು. ಒಂದು ಕಬ್ಬು ಬೆಳೆಗಾರರು, ಇನ್ನೊಂದು ನೇಕಾರರು. ಇಲ್ಲಿ ಇಬ್ಬರೂ ಕೂಡ ತೊಂದರೆಯಲ್ಲಿದ್ದಾರೆ ಅನ್ನುವ. ಈಗ ಕೆಲವು ಸಕ್ಕರೆ ಕಾರ್ಖಾನೆಗಳೇ ಬಂದಾಗ್ಬಿಟ್ಟಿದ್ದಾವೆ. ಕಬ್ಬು ಬೆಳೆಗಾರರಿಗೆ ಅವರು ಬೆಳೆದಿದ್ದಕ್ಕೆ ಸಿಗುವಂತಹ, ನಿಗದಿಪಡಿಸುವಂತಹ ಒಂದು ಬೆಲೆನೂ ಸಿಗ್ತಾ ಇಲ್ಲ ಪ್ರಾಪರ್ ಆಗಿ. ಹೆಚ್ಚಿನ ಸಕ್ಕರೆ ಕಾರ್ಖಾನೆಗಳು ಬಂದಾಗಿದ್ದಾವೆ. ಆ ಬಂದಾದ ಸಕ್ಕರೆ ಕಾರ್ಖಾನೆಗಳನ್ನು ಇನ್ನೇನಾದರೂ ಓಪನ್ ಮಾಡುವಂತಹ ಸ್ಟ್ರಾಟಜಿ ಏನಾದರೂ ಮಾಡಿದ್ದೀರಾ? ಈ ಕಬ್ಬು ಬೆಳೆಗಾರರ ಸಮಸ್ಯೆಗಳಿಗೆ ಯಾವ ಪರಿಹಾರವನ್ನು ಕಂಡುಹಿಡಿದಿದ್ದೀರಿ? ಯಾವುದೇ ಈ ಸಹಕಾರಿ ರಂಗದಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಗಳು ಉಳಿಬೇಕಂತಕ್ಕಂಥ ತತ್ವವೇ ನಮ್ಮದು. ಯಾಕಂದರೆ ಈ ಪ್ರೈವೇಟ್ ಸಕ್ಕರೆ ಕಾರ್ಖಾನೆಗಳ ಜೊತೆ ಪೈಪೋಟಿ ಮಾಡಲಿಕ್ಕೆ ರೈತನಿಗೆ, ಸಹಕಾರಿಗಾರರಿಗೆ ನಿಲ್ಲಬೇಕು ಸಹಕಾರಿ ಸಂಸ್ಥೆ. ಆ ಸಹಕಾರಿ ಸಂಸ್ಥೆಗಳಿಗೆ ಸರ್ಕಾರಗಳು ಸಹಾಯಧನ ಕೊಡಬೇಕು. ಹಾಗೆ ನಮ್ಗೆ ನೋಡಿ, ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಂದು ಬಿದ್ದಿತ್ತು. ಅದನ್ನು ಲೀಜ್ ಕೊಡೋದ್ರ ಮೂಲಕ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ, ರೈತರಿಗೆ ಸಹಾಯಕಾರಿ ಆಗಲಿ ಅಂತೇಳಿ. ಹಾಗೆ ನಂದಿಯಲ್ಲಿ ತೊಂದರೆ ಇದ್ದರೂ ಅದಕ್ಕೆ ಹಣ ಕೊಡಬೇಕು ಅಂತಕ್ಕಂಥ ವಾದ ನಂದು. ಯಾಕೆ ಅಂದರೆ ರೈತ ಟನ್ನಿಗೆ 3,000 ಕೇಳ್ತಾನೆ, ಪ್ರೈವೇಟ್ದವರು 2,000, 2,900 ಅಂದರೆ ಈ ಸಹಕಾರಿ ರಂಗದವ್ರು ನನಗೆ ನಷ್ಟ ಆದರೂ ಪರವಾಗಿಲ್ಲ, ರೈತನ ಉಳಿಸ್ಕೋಬೇಕಂತ 1,000, 500, 100 ಹೆಚ್ಚಿಗೆ ಮಾಡಿದರೆ ಆ ಪೈಪೋಟಿಗೆ ಅವ್ರು ನಾವು ತರಲಿಕ್ಕೆ ಸಾಧ್ಯ ಆಗ್ತದೆ. ಆ ನಷ್ಟ ರೈತನ ಸಹಕಾರಿ ಆಗುವ ರೀತಿಯಲ್ಲಿ ಆದಾಗ ಸರ್ಕಾರಗಳು ತುಂಬಬೇಕಾಗ್ತದವೆ. ಆ ಸಹಕಾರಿ ಸಂಸ್ಥೆಗಳನ್ನ ಉಳಿಸ್ಬೇಕಾಗ್ತದೆ. ಈ ಪ್ರೈವೇಟ್ ಫ್ಯಾಕ್ಟ್ರಿಗಳ ಜೊತೆಗೆ ಖಾಸಗಿ ಫ್ಯಾಕ್ಟ್ರಿಗಳ ಜೊತೆ ಪೈಪೋಟಿ ಮಾಡಲಿಕ್ಕೆ ಆ ಸಹಕಾರಿ ಸಂಸ್ಥೆ ಉಳಿಬೇಕು. ನನಗೊಂದು ಹೆಮ್ಮೆ, ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಂದು ಬಿದ್ದಿದ್ದು ನಾನು ಇವತ್ತು ಪ್ರಾರಂಭ ಮಾಡಲಿಕ್ಕೆ, ಲೀಸ್ ಮುಖಾಂತರ ಕೊಟ್ಟು ನಾವು ಪ್ರಾರಂಭ ಮಾಡಿದ್ದೀನಿ. ಆ ರೀತಿ ಅದೊಂದು ನನಗೆ ಹೆಮ್ಮೆ. ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು. 100ಕ್ಕೆ ಹೆಚ್ಚಿನ ಪರ್ಸೆಂಟ್, 90-95% ಅದು ಮಾಡಬೇಕು. ನಮ್ಮ ಪಾತ್ರ ತುಂಬ ಕಡಿಮೆ. ನಾವು ರೈತರ ಪರವಾಗಿ ನೋಡಬೇಕು, ಈ ಕಡೆ ನಾವು ಫ್ಯಾಕ್ಟ್ರಿಗಳು ನೋಡಬೇಕು. ಇವ್ರು ಫ್ಯಾಕ್ಟ್ರಿ ಉಳಿಬೇಕಾದ್ರೆ, ಇಂಡಸ್ಟ್ರಿ ಉಳಿಬೇಕಾದ್ರೆ ಎಕ್ಸ್ಪೋರ್ಟಿಗೆ ಅವಕಾಶ ಕೊಡಬೇಕು. MSP ಬರೀ 31 ಐತಂದರೆ 30 ರೂಪಾಯಿನೂ ಇದ್ದಂಗಿದೆ. ಇದು 42 ರೂಪಾಯಿ MSP ಆಗಬೇಕು. ಎಥನಾಲ್ಗೆ ಇವ್ರು ಹೆಚ್ಚಿನ ಒಂದು ಅವಕಾಶಗಳನ್ನ ಕೊಡಬೇಕು. ಇದನ್ನು ಕೇಂದ್ರ ಸರ್ಕಾರ ಮಾಡಿದರೆ ಇವತ್ತು ಸಕ್ಕರೆ ಕಾರ್ಖಾನೆಗಳು ಉಳಿತವೆ. ಇಲ್ಲದ್ರೆ ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ನೆಟ್ಟಗಿಲ್ಲ. ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ಸರಿ ಇಲ್ಲದೆ ಇದ್ದರೆ ರೈತ ತೊಂದರೆಗೆ ಹೋಗ್ತಾನೆ. ನಾನು ಕೇಂದ್ರ ಸರ್ಕಾರದ ಮೇಲೆ ಟೀಕೆ ಮಾಡೋದಿಲ್ಲ, ಅವ್ರಿಗೆ ನಾನೊಂದು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಫ್ಯಾಕ್ಟ್ರಿಗಳನ್ನ ಉಳಿಸಿ, ಕಾರ್ಖಾನೆಗಳನ್ನ ಉಳಿಸಿ, ರೈತರನ್ನ ಉಳಿಸಿ, ಈ ದೇಶನ ಉಳಿಸ್ತಕ್ಕಂಥದ್ದು ಸಕ್ಕರೆ ಕಾರ್ಖಾನೆಯಿಂದ ಸಾಧ್ಯತೆ. ಎಕ್ಸ್ಪೋರ್ಟಿಗೆ ಲಾಟ್ ಆಫ್ ಸ್ಕೋಪ್ ಇದೆ. ಅದು ಕೊಡೋಕ್ಕೆ ಏನು ತೊಂದರೆ ಆಗ್ತಿದೆ ಗೊತ್ತಿಲ್ಲ ನಮಗೆ. ಡೊಮೆಸ್ಟಿಕ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಉಳಿದಿದ್ದನ್ನು ಕೊಡೋಕ್ಕೆ ತೊಂದರೆ ಇಲ್ಲ. ಅದು ಆಗಬೇಕು ಅಂತಕ್ಕಂಥ ಮನವಿ ನಾನು ಮಾಡ್ಕೊಳ್ತಾ ಇದ್ದೇನೆ.